ಯೋಗ ಲೈಫ್ ತಗೊಳ್ಳೋದಕ್ಕೆ ಏನು ಕಾರಣ ಮೇನ್? 20 ವರ್ಷದಿಂದ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದು ನಿಮಗೆ ಗೊತ್ತಿತ್ತು. ಥೈರಾಯ್ಡ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಜಾಯಿಂಟ್ಸ್ ಇಶ್ಯೂಸ್, ಆಮೇಲೆ ಇವಾಗ ನನ್ನ ಏಜ್ 49 ಅಂದರೆ ಎಲ್ರಿಗೂ ಗೊತ್ತು. 45 ಇಂದ 49 ಈ 4 ಇಯರ್ಸ್ ಮೆನೋಪಾಸ್ ಸ್ಟೇಜ್. ಸೊ ಈ ಸ್ಟೇಜಲ್ಲಿ ಯೂಟರಸ್ ಇಶ್ಯೂಸ್, ಓವರ್ ಬ್ಲೀಡಿಂಗ್ ಅಥವಾ ಬ್ಲೀಡಿಂಗ್ ಆಗ್ತಾ ಇತ್ತು. Suppose ನೀನು ಯೋಗ ಲೈಫ್ ಶೇಕ್ February 14, 2025 ಇಂದ ಸ್ಟಾರ್ಟ್ ಮಾಡಿದೆ, ರೈಟ್? ಎಸ್. ಸೊ ಬಿಫೋರ್ ದ್ಯಾಟ್ ಹೌ ವಾಸ್ ಯರ್ ಲೈಫ್ ಸ್ಟೈಲ್? ನಿನ್ನ ಹೆಲ್ತ್ ಇಶ್ಯೂಸ್ ಏನಿತ್ತು? ನೀನು ಯೋಗ ಲೈಫ್ ತಗೊಳ್ಳೋದಕ್ಕೆ ಏನು ಕಾರಣ ಮೇನ್? 20 ವರ್ಷದಿಂದ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದು ನಿನಗೆ ಗೊತ್ತಿದೆಯಪ್ಪ. ಎಷ್ಟು ಹೆಲ್ತ್ ಇಶ್ಯೂಸ್ ಅಂದರೆ ಆ ಥೈರಾಯ್ಡ್ ಜೊತೆಯಲ್ಲಿ ನನ್ನ ಟೇಬಲ್ ವರ್ಕ್ ಜಾಸ್ತಿ. ಆ್ಯಸ್ ಅ ಪ್ರಿನ್ಸಿಪಲ್ ಇವನು ಸ್ಟ್ರೆಸ್ ಅಫ್ಕೋರ್ಸ್, ಜೊತೆಲಿ ವೆಯ್ಟ್ ಗೇನ್ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಥೈರಾಯ್ಡ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಜಾಯಿಂಟ್ಸ್ ಇಶ್ಯೂಸ್, ಆಮೇಲೆ ಇವಾಗ ನನ್ನ ಏಜ್ 49 ಅಂದರೆ ಎಲ್ರಿಗೂ ಗೊತ್ತು. 45 ಇಂದ 49 ಈ 4 ಇಯರ್ಸ್ ಮೆನೋಪಾಸ್ ಸ್ಟೇಜ್. ಸೊ ಈ ಸ್ಟೇಜಲ್ಲಿ ಯೂಟರಸ್ ಇಶ್ಯೂಸ್, ಓವರ್ ಬ್ಲೀಡಿಂಗ್ ಅಥವಾ ಬ್ಲೀಡಿಂಗೇ ಆಗ್ತಾ ಇಲ್ಲ. ಸೊ ಹಾಗಾಗಿ ಮೂಡ್ ಸ್ವಿಂಗ್ಸ್, ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ. ಸೊ ಹೀಗೆ ತುಂಬಾ ವೇರಿಯೇಷನ್ಸ್ ಆಗ್ತಾ ಇತ್ತು. ಹಾಗಾಗಿ ಕೋಪ ಜಾಸ್ತಿ ಬರ್ತಾ ಇತ್ತು. ವರ್ಕ್ ಪ್ಲೇಸಲ್ಲೂ ನಾನು ತುಂಬ ಸ್ಟಿಕ್ ಆನ್ ಆಗೋಕ್ಕಾಗ್ತಾ ಇರಲಿಲ್ಲ. ಅವಾಗ ಹಾಸ್ಪಿಟಲೈಸೇಷನ್ನು. ಲಾಸ್ಟ್ ಇಯರ್ ನಿಮಗೆ ಗೊತ್ತು, ನೀನೇ ಮಾಡಿಸ್ದೆ. ಯೂಟರಸಲ್ಲಿ ಹಾರ್ಟಲ್ಲಿ ಸ್ಟಂಟ್ ಹೆಂಗೆ ಹಾಕ್ತಾರೋ ಹಂಗೆ ಯೂಟರಸಲ್ಲಿ ಇನ್ನೊಂದು ಇನ್ಸರ್ಷನ್ ಮಾಡ್ತಾರೆ, ಮೆರಿನಾ ಇನ್ಸರ್ಷನ್ ಅಂತ. ಸೊ ಅದು ಮಾಡಿಸ್ಬೇಕಾಗಿ ಬಂತು. ಸೊ ಅದಾದಮೇಲೆ ಮತ್ತೆ ಆ ಕಡೆ ಪೂರ್ತಿ ಕಂಟಿನ್ಯೂಸ್ ಆಗಿ ಕುತ್ಕೊಳಕ್ಕೂ ಆಗಲ್ಲ, ಕಂಟಿನ್ಯೂಸ್ ಆಗಿ ಓಡಾಡೋಕ್ಕೂ ಆಗಲ್ಲ, ಸ್ಟೇರ್ಗೆ ಹತ್ತಕ್ಕಾಗಲ್ಲ, ಉಸಿರಾಟದಲ್ಲಿ ಏರುಪೇರು. ಸೊ ಆಕ್ಸಿಜನ್ ಆ ಕಡೆ ಈ ಕಡೆ ಜಾಸ್ತಿ, ರೆಸ್ಟು. ಸೊ ವೆನ್ ಐ ಸ್ಟಾರ್ಟೆಡ್ ರೆಸ್ಟಿಂಗ್ ನನಗೆ ವರ್ಕ್ ಪ್ಲೇಸ್ ಪ್ರೆಷರ್ ಜಾಸ್ತಿ. ನೀನು ಸ್ಟಾರ್ಟ್ ಮಾಡಿದೆ, ನೀನು ಚೇಂಜಸ್ ನೋಡಿ ನನಗೂ ಖುಷಿ ಆಯಿತು. ಅದಾದಮೇಲೆ ನೀನು ಪ್ರೆಷರೈಸ್ ಮಾಡಿದೆ, ತಗೊಂಡು ಸ್ಟಾರ್ಟ್ ಮಾಡಿದೆ. ಬಟ್ ದೆನ್ ನಾನು ಬಯಾಲಜಿ ಟೀಚರ್, ನನಗೆ ಪ್ರಾಕ್ಟಿಕಲಿ ಎಲ್ಲ ಪ್ರೂವ್ ಆದರೆ ಮಾತ್ರ ತಗೋಬೇಕು ಅನ್ನೋದು ನನ್ನ ಮೈಂಡ್ ಸೆಟ್. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೂ ಬ್ಲಡ್ ಟೆಸ್ಟ್ ಮಾಡಿಸಿದೆ. ಈಗಲೂ ಕಂಟಿನ್ಯೂಸ್ ಆಗಿ ಎವ್ರಿ 2 ಮಂತ್ಸ್ ಮಾಡಿಸಿ, ನಿನ್ನೆ ಮಾಡಿಸಿದ್ದೀನಿ ಬ್ಲಡ್ ಟೆಸ್ಟ್. ಫಾರ್ ಆನ್ ಅಮೇಝಿಂಗ್ ರಿಸಲ್ಟ್. ಐ ಅಪ್ರಿಷಿಯೇಟ್ ಹರ್ಬಲೈಫ್ ಆ್ಯಂಡ್ ಅಫ್ಕೋರ್ಸ್ ಯು ಆಸ್ ಮೈ ಕೋಚ್. ನನ್ನ ಥೈರಾಯ್ಡ್ ಕಂಪ್ಲೀಟ್ಲಿ ನಾರ್ಮಲ್ ಆಗಿದೆ. 125 mg ತೊಗೊತಾ ಇದ್ದವಳು ಈಗ ನಿನ್ನೆ ಡಾಕ್ಟ್ರ್ ಹೇಳಿದ್ದಾರೆ ಯು ಕ್ಯಾನ್ ಸ್ಟಾಪ್ ಯುವರ್ ಥೈರಾಯ್ಡ್ ಟ್ಯಾಬ್ಲೆಟ್ ಅಂತ. ಇದಕ್ಕಿಂತ ಬೇಕಾ ರಿಸಲ್ಟ್? ಸೂಪರ್. ಸೊ ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ದೀರಾ ಇವಾಗ ಅಕ್ಕ 125 mg ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ರು. ಅವ್ರು ಮಾಡ್ತಿರ್ಬೋದು, ನನಗೆ ಜ್ಞಾಪಕ ಇದೆ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅವರಿಗೆ ಇನಿಷಿಯಲ್ ಸ್ಟೇಜಸ್ ಆಫ್ ಆರ್ಥ್ರಿಟಿಸ್ ಅಂತಾನೂ ಡಯಾಗ್ನೋಸ್ ಆಗಿತ್ತು. ಸೊ ಶಿ ಹ್ಯಾಡ್ ಅ ಲಾಟ್ ಆಫ್ ಜಾಯಿಂಟ್ಸ್ ಪೇನ್ ಅಂಡ್ ಇಂಥ ಒಂದು ಕ್ಲೈಮೇಟ್, ಕೂಲ್ ಕ್ಲೈಮೇಟ್ ಏನಾದ್ರು ಬಂತು ಅಂತ ತಕ್ಷಣ ಹಿಂಗೆ ಕೈಯೆಲ್ಲ ಹಿಂಗೆ ಹಿಡ್ಕೊಬಿಡೋದು, ಸ್ವೆಲ್ಲಿಂಗ್ಸ್ ಆಗೋದು, ಮುಖ ಫುಲ್ ಸ್ವೆಲ್ಲಿಂಗ್ಸ್ ಇರೋದು. ಮತ್ತು ಅದ್ರದ್ದು ರಿಸಲ್ಟ್ಸ್ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಬಾಯೆಲ್ಲ ಒಂಥರ ಈ ಥರ ಸ್ಟ್ರೋಕ್ ಹೊಡೆದಾಗ ಆಗುತ್ತಲ್ಲ, ಆ ಥರ ಎಲ್ಲ ಆಗ್ತಾ ಇತ್ತು ಅಕ್ಕಾಗೆ. ಸೊ ಅದು ಒಂದು ಇತ್ತು, ನನಗೆ ಅದೊಂದು ಭಯ ಇತ್ತು. ಸೊ ಆ್ಯಂಡ್ ಅಗೇನ್ ಅವ್ರು ಹೇಳಿದ್ರು ಅವರು ಬಯಾಲಜಿ ಸ್ಟೂಡೆಂಟ್ ಆಗಿರೋದ್ರಿಂದ ಅವರು ಅಷ್ಟೇ ರಿಸರ್ಚ್ ಮಾಡಿನೇ ತಗೊಂಡಿದ್ದು. ಇದನ್ನು ಡೈರೆಕ್ಟಾಗಿ ಏನೋ ನನ್ನ ತಮ್ಮ ಹೇಳ್ದ ಅಂತ ತಕ್ಷಣ ತೊಗೊಳ್ಲಿಲ್ಲ ಅವರು. ಯಾಕಂದರೆ ಯಾರೇ ಆಗಲಿ ನಮ್ಮನ್ನೇ ನಾವು ಇಷ್ಟಪಡೋಷ್ಟು ಜಾಸ್ತಿ ನಮ್ಮ ಪಕ್ಕದಲ್ಲಿ ನಮ್ಮ ಅಕ್ಕನೇ ಆಗಲಿ ನಾವು ಇಷ್ಟಪಡೋದಿಲ್ಲ. ಸೊ ಅವ್ರನ್ನೇ ಜಾಸ್ತಿ ಇಷ್ಟಪಡೋದ್ರಿಂದ ಅವರು ಅಷ್ಟೇ ನಾನು ಹೇಳಿದ ತಕ್ಷಣ ಬ್ಲೈಂಡಾಗಿ ತಗೊಳ್ಳಿಲ್ಲ. ಅವರು ಅಷ್ಟೇ ಅದನ್ನು ರಿಸರ್ಚ್ ಮಾಡಿ, ಸಿನ್ಸ್ ಶಿ ಇಸ್ ಅ ಬಯಾಲಜಿ ಸ್ಟೂಡೆಂಟ್, ಶಿ ವೆಂಟ್ ಥ್ರೂ ಆಲ್ ದ ಲೈಫ್ ಏನಿದೆ, ಅದು ಪ್ರಾಡಕ್ಟ್ಸ್ ಏನು, ಕಂಟೆಂಟ್ಸ್ ಏನು, ಆ್ಯಂಡ್ ಈವನ್ ಇಫ್ ಬಿಫೋರ್ ಶಿ ಸ್ಟಾರ್ಟ್ ಟೇಕಿಂಗ್ ಮಲ್ಟಿವೈಟಮಿನ್ಸ್ ಏನು ತಗೋಬೇಕು ಅದೆಲ್ಲ ರಿಸರ್ಚ್ ಮಾಡಾದ್ಮೇಲೆ ಅವ್ರು ಸ್ಟಾರ್ಟ್ ಮಾಡಿ. Right? Yes. So just are you sticking on only to a shake, or are you adding up any supplements? Like we know that we have targeted nutritions in our life. Since ನಿಮಗೆ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ನೀವೇನು ಸಪ್ಲಿಮೆಂಟ್ಸ್ ಆ್ಯಡ್ ಮಾಡ್ಕೊಂಡ್ರಿ ಆ್ಯಂಡ್ ಅದರಿಂದ ನಿಮಗೇನು ರಿಸಲ್ಟ್ಸ್ ಬಂತು?
ಅಫ್ರೆಶ್ ಶೇಕ್ ಜೊತೆಲಿ ಅಫ್ಕೋರ್ಸ್ ಅಲೋಕಾನ್ಸಂಟ್ರೇಟ್, ಸಿಂಪ್ಲಿ ಪ್ರೋಬಯೋಟಿಕ್ ಮತ್ತು ಫೈಬರ್ ಕಾಂಪ್ಲೆಕ್ಸ್ ಇದೆಲ್ಲ ಆ್ಯಡ್ ಮಾಡ್ಕೊಳೋದ್ರ ಜೊತೆಯಲ್ಲಿ ಶೇಕಲ್ಲಿ ನಾನು ಬೀಟಾ ಹಾರ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ನೈಟ್ ಶೇಕ್ ಅಂತ ತಗೋತೀನಿ, ನೈಟ್ ವರ್ಕ್ಸ್. ಆ ನೈಟ್ ವರ್ಕ್ಸ್ ಜೊತೆಲಿ ಸ್ಕಿನ್ ಬೂಸ್ಟರ್ ಹಾಕ್ಕೊತೀನಿ. ಸೊ ಇದೆಲ್ಲ ಡ್ರಿಂಕ್ಸ್ ಆದರೆ ಸಪ್ಲೀಸ್, ದೇರ್ ಆರ್ 14 ಸಪ್ಲಿಮೆಂಟ್ಸ್. ಎಲ್ಲ 14 ಸಪ್ಲಿಮೆಂಟ್ಸ್ ನಾನು ತಗೋತಾ ಇದ್ದೀನಿ. ಗ್ರೇಟ್. ಮಲ್ಟಿವಿಟಮಿನ್ ತಗೋತಾ ಇದ್ದೀನಿ, ಸೆಲ್ಯುಲಾಸ್, ಸೆಲ್ ಆಕ್ಟಿವೇಟರ್, ಫೈಬರ್, ಮತ್ತೆ ಏನು ಲೈಫ್ ಲೈನ್ ತಗೋತಾ ಇದ್ದೀನಿ, ಹರ್ಬಲ್ ಲೈಫ್ ಲೈನ್. ಸಪ್ಲಿಮೆಂಟ್ಸ್ ಯಾವ ಸಪ್ಲಿಮೆಂಟ್ಸ್? ಎಲ್ಲ ಸಪ್ಲಿಮೆಂಟ್ಸ್ ತಗೊಂತಾ ಇದೆಯಾ? ಏನಕ್ಕೆ ತಗೊಂತಾ ಇದೆಯಾ? ಇಸ್ ಇಟ್ ರಿಯಲಿ ನೆಸೆಸರಿ ಫಾರ್ ಎನಿವನ್ ಟು ಟೇಕ್ ಆಲ್ ದ ಸಪ್ಲಿಮೆಂಟ್ಸ್, ಆರ್ ಡು ಯು ರಿಯಲಿ ಹ್ಯಾವ್ ಎನಿ ಇಶ್ಯೂಸ್? ಅದಕ್ಕೋಸ್ಕರ ಸಪ್ಲಿಮೆಂಟ್ಸ್ ತಗೊಂತಾ ಇದೆಯಾ? ಸಪ್ಲಿಮೆಂಟ್ಸ್ ತಗೊಂಡ್ಲೇಬೇಕು ಅಂತ ಎಲ್ಲರಿಗೂ ಕಂಪಲ್ಸರಿ ಏನಿಲ್ಲ, ಅದೇನು ಟ್ಯಾಬ್ಲೆಟ್ಸ್ ಅಲ್ಲ. ಸಪ್ಲಿಮೆಂಟ್ಸ್ ಆರ್ ಅಡಿಷನಲ್ ಥಿಂಗ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ವಿತ್ ಯೋರ್ ಫುಡ್. ಸೊ ನಮ್ಮ ಫುಡ್ಡಲ್ಲಿ ಸಿಗ್ಬೇಕಾದ್ರೆ ಎಲ್ಲ ನ್ಯೂಟ್ರಿಷನ್ ಸಿಗಲ್ಲ ಅನ್ನೋ ಒಂದೇ ರೀಸನ್ಗೆ ಸಪ್ಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ನನಗೆ you are my senior in Herbalife, so you are my coach. So as your advice, I started with the cell activator, cellulose and multivitamin. So ಈ 3 ಸಪ್ಲಿಮೆಂಟ್ಸ್ ತಗೊಂಡು ನಾನು ಅಫ್ರೆಶ್ ಶೇಕ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ನನ್ನಲ್ಲೇ ಒಂದು ಸ್ಪೆಷಲ್ ಎನರ್ಜಿ ಸ್ಟಾರ್ಟ್ ಆಯಿತು. ಸೊ ಆರ್ಥರೈಟಿಸ್ ಸ್ಟಾರ್ಟಿಂಗ್ ಸ್ಟೇಜ್ ಇದ್ದಾಗ ಜಾಯಿಂಟ್ ಸಪೋರ್ಟ್ ಬೇಕಾಯಿತು. ಆಬ್ವಿಯಸ್ಲಿ ಕ್ಯಾಲ್ಶಿಯಂ ವೀಕ್ ಇದ್ದೇ ಇರುತ್ತೆ. 49 ಅಂದಮೇಲೆ ಕ್ಯಾಲ್ಶಿಯಂ ಆ್ಯಡ್ ಮಾಡಿಕೊಂಡೆ. ಕಣ್ಣು ಆಬ್ವಿಯಸ್ಲಿ ನನ್ನ ಕಣ್ಣು ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು, ಯಾಕಂದ್ರೆ ನನ್ನ ಸಿಸ್ಟಮ್ ವರ್ಕ್ ಜಾಸ್ತಿ ಇರುತ್ತೆ. ಸೊ ಆಕ್ಯುಲರ್ ಡಿಫೆನ್ಸ್ ಆ್ಯಡ್ ಮಾಡಿಸಿದ್ರಿ. ಸೊ ಆ್ಯಸ್ ಅ ಕೋಚ್ ನೀವು ಆ್ಯಡ್ ಮಾಡ್ತಾ ಐ ಸ್ಟಾರ್ಟೆಡ್ ಫೀಲಿಂಗ್ ಸೋ ಹ್ಯಾಪಿ ಅಬೌಟ್ ಆಲ್ ದ ಸಪ್ಲಿಮೆಂಟ್ಸ್. ಸೊ ನಾನು ಎಲ್ಲ ಸಪ್ಲಿಮೆಂಟ್ಸ್ನ ತೊಗೊಳಕ್ಕೆ ಮುಂಚೆ ನಾನು ರಿಸರ್ಚ್ ಮಾಡ್ತೀನಿ. ನನಗೆ ಚೆನ್ನಾಗಿ ಅನ್ನಿಸ್ತು, ಸೊ ಐ ಸ್ಟಾರ್ಟೆಡ್ ಆಲ್. ಗ್ರೇಟ್. ಸೊ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಅವ್ರು ಹೇಳಿದ್ರು ನನಗೆ ಅವ್ರ ಅಕ್ಕನೇ, ಅವ್ರ MSc MA, ನಾನು BE MBA. ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಕಂಪ್ಲೀಟ್ ಸೈನ್ಸ್ ಸ್ಟೂಡೆಂಟ್ ಅಂತಾರಲ್ಲ ಆ ಥರ ಅಲ್ಲ ನಾನು. ಬಟ್ ಅಕ್ಕ ಹೇಳಿದ್ರು ನಾನು 2 months ಮುಂಚೆ ಸ್ಟಾರ್ಟ್ ಮಾಡಿದ್ದೆ Herbalife. ಸೊ ಹಾಗಾಗಿ Herbalifeಲ್ಲಿ ನೀನು ನನ್ನ ಸೀನಿಯರ್, ನೀನು ನನ್ನ ಕೋಚ್. ಸೊ ನೀನು ಹೇಳಿದ ರೀತಿ ನಾನು ಸಪ್ಲಿಮೆಂಟ್ಸ್ ಆ್ಯಡ್ ಮಾಡ್ಕೊಂಡೆ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ Herbalifeಲ್ಲಿ ಮೇಯ್ನ್ ಬೇಕಾಗಿರೋದು ಪ್ರಾಪರ್ ಕೋಚ್ ಇಲ್ಲ ಅಂದರೆ Herbalife ತೊಗೊಳೋದು ಯಾವ ರೀತಿ ತಗೋಬೇಕು ಅಂತ ಕ್ಲೀನಾಗಿ ಗೈಡೆನ್ಸ್ ಸಿಗಲಿಲ್ಲ ಅಂದರೆ ಡೆಫಿನೆಟ್ಲಿ ಅವ್ರಿಗೆ ರಿಸಲ್ಟ್ಸ್ ಸಿಗಬೇಕಾಗಿರೋ ರಿಸಲ್ಟ್ಸ್ ಸಿಗೋದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಡಿಸ್ಟ್ರಿಬ್ಯೂಟರ್ಸ್, ನಮ್ಮ Herbalife ಡಿಸ್ಟ್ರಿಬ್ಯೂಟರ್ಸ್ ಅಂದ್ಕೊಳ್ಳಿ, ಅವ್ರು ನಿಮಗೆ ಓವರ್ ಪ್ರಾಮಿಸ್ ಮಾಡಿರ್ತಾರೆ. ಒಂದು 10 ದಿನ ಶೇಕ್ ಕುಡಿ 5 kg ಇಳಿಸಿ ತೋರಿಸ್ತೀವಿ ಅಂತ. ಇದು ಸ್ವಲ್ಪ ಓವರ್ ಪ್ರಾಮಿಸ್, ಯಾಕಂದರೆ ಎಲ್ಲರದ್ದು ರಿಸಲ್ಟ್ಸ್ ಒಂದೇ ರೀತಿ ಇರೋದಿಲ್ಲ. ಡಿಸ್ಕ್ಲೈಮರ್ ಯಾವಾಗಲೂ ಹೇಳ್ತೀವಿ ನಾವು, ರಿಸಲ್ಟ್ಸ್ ಆರ್ ನಾಟ್ ಟಿಪಿಕಲ್, ಇಂಡಿವಿಜುವಲ್ ರಿಸಲ್ಟ್ಸ್ ಮೇ ವೇರಿ ಅಂತ. ದಟ್ ಮೀನ್ಸ್ ಎಲ್ಲರದ್ದು ಬಾಡಿ, ಎಲ್ಲರದ್ದು ಸಿಸ್ಟಮ್ ಒಂದೇ ರೀತಿ ಇರೋದಿಲ್ಲ, ರೈಟ್? ಸೊ ಹಾಗಾಗಿ ಕೋಚ್ ಅವ್ರಿಗೆ ಅವ್ರ ಬಾಡಿ ತಕ್ಕಾಗಿ ಇರುವಂತಹ ಒಂದು ಸಪ್ಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಿರ್ಬೇಕಂತೆ. ಆ್ಯಂಡ್ ಒಂದೇ ದಿವಸದಿಂದ ಎಲ್ಲ ಸ್ಟಾರ್ಟ್ ಮಾಡಿ ಅಂತ ಹೇಳೋದಿಲ್ಲ ನಾನು ಹೇಗೆ ಹೇಳ್ತೀನಿ ಅಂದರೆ, ನೀವು ಸ್ಟಾರ್ಟ್ ಮಾಡ್ಕೋ ಶೇಕ್, ನನಗೆ ಗೊತ್ತಿದೆ ಅಕ್ಕ ತಗೋತಾರೆ ಅಂತ. ಆ ರೀತಿ ಹೇಗೆ ತಗೋಬೇಕು ಅಂದರೆ ಅವ್ರಿಗೆ ನಾವು ಎಜುಕೇಟ್ ಮಾಡಬೇಕಾಗತ್ತೆ. ಅವ್ರಿಗೆ ಎಜುಕೇಟ್ ಮಾಡ್ತಾ ಏನಾಗುತ್ತೆ, ಸಿನ್ಸ್ ಶಿ ಈಸ್ ಆಲ್ಸೋ ಫ್ರಮ್ ಬಯಾಲಜಿ ಬ್ಯಾಕ್ಗ್ರೌಂಡ್, ಶಿ ಸ್ಟಾರ್ಟೆಡ್ ಸರ್ಫಿಂಗ್, ಶಿ ಸ್ಟಾರ್ಟೆಡ್ ಚೆಕಿಂಗ್ ಅಬೌಟ್ ದ ಪ್ರಾಡಕ್ಟ್ಸ್, ಎಲ್ಲ ಪ್ರಾಡಕ್ಟ್ ತಿಳ್ಕೊಂತ ಅವರೇ ಫೋನ್ ಮಾಡಿ ಕೇಳೋರು ನನಗೆ ಕ್ಯಾಲ್ಶಿಯಂ ಬೇಕು, ಯಾಕಂದರೆ ಬೋನ್ಸ್ ತುಂಬ ವೀಕ್ ಅನಿಸ್ತಾ ಇದೆ, ನಡಿಬೇಕಾದ್ರೆ ಹತ್ಬೇಕಾದ್ರೆ ಮೆಟ್ಲು ಹತ್ಬೇಕಾದ್ರೆ ಕಷ್ಟ ಆಗ್ತಿದೆ ಅಂದರು. ಸೊ ಕ್ಯಾಲ್ಶಿಯಂ ಆ್ಯಡ್ ಮಾಡ್ಕೊ ಅಂತ ಹೇಳಿದೆ, ಕ್ಯಾಲ್ಶಿಯಂ ಆ್ಯಡ್ ಮಾಡಿದೆ. ಇವಾಗ ಅವ್ರ ಆರ್ಥರೈಟಿಸ್ ಇಶ್ಯೂಸ್ ಏನಿದೆಯಲ್ಲ, ಈ ಥರ ಕ್ಲೈಮೇಟಲ್ಲಿ ಅವ್ರು ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ ಅವ್ರಿಗೆ. ಸಾಕ್ಸ್ ಆಮೇಲೆ ಕಂಪ್ಲೀಟ್ಲಿ ಕವರ್ಡ್ ಇಯರ್ಸ್ ಎಲ್ಲ ಕವರ್ ಆಗಬೇಕಾಗಿತ್ತು, ಕಾಟನ್ ಇಟ್ಕೋಬೇಕಾಗಿತ್ತು, ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿತ್ತು ಅವರಿಗೆ. ಇವಾಗ ಯಾವುದೂ ಇಲ್ಲ, ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ Herbalife ಸಪ್ಲಿಮೆಂಟ್ಸ್. ಆ್ಯಂಡ್ ಸೊ ನಾವು ಆಲ್ಮೋಸ್ಟ್ ಲೈಕ್ 6 monthsಲ್ಲಿ ಏನಾದರೂ ವೆಯ್ಟ್ಸ್ ಏನಾದರೂ ರೆಡ್ಯೂಸ್ ಮಾಡೋದಾ? 6 monthsಲ್ಲಿ ನಾನು 9 kgs ವೆಯ್ಟ್ ರಿಡ್ಯೂಸ್ ಮಾಡಿದ್ದೀನಿ. ಗ್ರೇಟ್. ಸೊ 6 monthsಲ್ಲಿ 9 kgs ವೆಯ್ಟ್ ರಿಡ್ಯೂಸ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅವ್ರದ್ದೇನು ವೆಯ್ಟ್ ಲಾಸ್ ಅಂತ ಇರಲಿಲ್ಲ ಮೈನ್. ಅವ್ರು ನಮ್ಮ ನಂತರ ಓವರ್ ವೆಯ್ಟ್ ಇದ್ದೆ, 88 kgs. ಐ ರಿಡ್ಯೂಸ್ ಆಲ್ಮೋಸ್ಟ್ 25 kgs in 5 months. ನನ್ನ ಪರ್ಸನಲ್ ರಿಸಲ್ಟ್ಸ್ ನಾನು ಮತ್ತೆ ಇನ್ನೊಂದು ಟೈಮ್ ಸಿಕ್ಕಾಗ ಹೇಳ್ತೀನಿ. ಬಟ್ ಇವಾಗ ಅಕ್ಕ ಹತ್ರ ಮಾತಾಡ್ತಿರೋದ್ರಿಂದ ಅಕ್ಕಾಗೇನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೇ ಮೇಯ್ನ್ ಅವರ ಒಂದು ಟಾರ್ಗೆಟ್ ಆಗಿರಲಿಲ್ಲ, ಅವಳಿಗೆ ಬೇರೆ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, Herbalife ತಗೊಳ್ಳೋದು ಬರೀ ವೆಯ್ಟ್ ಲಾಸ್, ವೆಯ್ಟ್ ಗೈನಿಗೆ ಮಾತ್ರ ಅಲ್ಲ, ಬೇರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇರ್ಬೋದು ನಿಮಗೆ. ನೇಮ್ ಇಟ್ ಲೈಕ್ ಡಯಾಬಿಟಿಕ್, BP, ಥೈರಾಯ್ಡ್, ಮೆನೋಪಾಸ್ ಸ್ಟೇಜ್, PCOD ಪ್ರಾಬ್ಲಮ್,
ಆರ್ ಬೀಟ್ ಲೈಕ್ ಅಕ್ಕದೇನಿದೆಯೋ ಆ ಥರ ಬೋನ್ ಜಾಯಿಂಟ್ಸ್ ಹಾರ್ಟ್ ಡಿಸೀಸ್ ಎಲ್ಲದಕ್ಕೂ ಟಾರ್ಗೆಟೆಡ್ ನ್ಯೂಟ್ರಿಷನ್ಸ್ ಇದೆ ಅವೈಲೇಬಲ್. ರೈಟ್, ಆ್ಯಂಡ್ ಅಗೇನ್ ಇಟ್ಸ್ ಅಬೌಟ್ ದ ಫೇಸ್, ಐ ಮೀನ್ ಏನೋ ಮೇಕಪ್ದಾಗಲಿ ನಮ್ಮ ಸ್ಕಿನ್ ಪ್ರಾಡಕ್ಟ್ಸ್ ಆಗಲಿ. ಸೊ ಜೊತೆಯಲ್ಲಿ ನನ್ನ ಇನ್ನೊಬ್ಬರು ಶುಭ ಅಂತ ದಿವ್ಯ ಅಂತ ಮಾತಾಡ್ಸಿದ್ದಾರೆ, ಅವ್ರಿಗೆ ಸೋರಸಿಸ್ ಇತ್ತು. ಸೊ ಆ ಥರ ಯಾವುದೇ ಇಶ್ಯೂಸ್ ಇದ್ದರೆ ಕೂಡ ಅದೆಲ್ಲದಕ್ಕೂ ಪ್ರಾಡಕ್ಟ್ಸ್ ಇದೆ ಅವೈಲೇಬಲ್. ಅಕ್ಕ ಮೇಯ್ನಾಗಿ ಬೇಕಾಗಿದ್ದೇನು ಆರ್ಥ್ರೈಟಿಸ್, ಇನ್ನೊಂದು ಥೈರಾಯ್ಡ್, ನೆಕ್ಸ್ಟ್ ಇಸ್ ಮೆನೋಪಾಸ್ ಸ್ಟೇಜ್, ಓಕೆ, ಆಲ್ ದಿಸ್. ಸೊ ಇದಕ್ಕೆಲ್ಲ ಬೇಕಾದಂಥ ಏನಾದರೂ ಸಪ್ಲಿಮೆಂಟ್ಸ್ ಇದೆ ಅಷ್ಟು ಸಪ್ಲಿಮೆಂಟ್ಸ್ ಮಾತ್ರನೇ ತಗೋ ಅಂತ ಹೇಳಿದೆ. ಬಟ್ ಅಕ್ಕ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೋರ್ ಆಫ್ ದ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಡಕ್ಟ್ಸ್ ವಾಟ್ ಏನೇನು ಇದೆ ಅನ್ನೋದು ನೋಡ್ಕೊಂಡ್ರು, ಕಲ್ತ್ಕೊಂಡು ಒಂದೊಂದೇ ಅವರೇ ಫೋನ್ ಮಾಡಿ ಕೇಳ್ತಾರೆ, ಇವಾಗ ಇದನ್ನ ಆ್ಯಡ್ ಮಾಡು, ನನಗಿದು ಬೇಕು. ಅವ್ರ ಮಗಳು ಇವಾಗ BR ಆರ್ಕಿಟೆಕ್ಚರ್ ಸೇರ್ಕೊಂಡ್ರು. ಅವ್ರ ಮಗಳಿಗೆ ಇಮ್ಯೂನ್ ಹೆಲ್ತ್ ಕೊಡ್ತಾ ಇದ್ದಾಳೆ, ಬ್ರೈನ್ ಹೆಲ್ತ್ ಕೊಡ್ತಾ ಇದ್ದಾಳೆ, ಟ್ರಿಪಲ್ ಆಗಿ ಕೊಡ್ತಾ ಇದ್ದಾಳೆ. ಸೊ ಈ ಥರ ನನ್ನ ಮಗಳಿಗೆ ಏನು ಕೊಡಬೇಕು ಅಂತ ನನಗೆ ಗೊತ್ತಿದೆ, ಅದನ್ನ ಮಾತ್ರ ಕಳಿಸು, ನನ್ನ ಮಗಳಿಗೆ ಕೊಡಬೇಕು ಅಂತಾರೆ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಸೈಡ್ ಎಫೆಕ್ಟ್ಸ್ ಇದೆ ಇದ್ದಿದ್ರೆ ನಾನು ತಗೋತಾ ಇರಲಿಲ್ಲ. ಮೇನ್ ಥಿಂಗ್, ಯಾಕಂದ್ರೆ ಐ ಆಮ್ ಎ PG post graduate, ಐ ಆಮ್ ಎ ಚೇರ್ಮನ್ ಆಫ್ ಅ ಸ್ಕೂಲ್, ಬೀಯಿಂಗ್ ಎನ್ ಎಜುಕೇಟ್, ಐ ವುಡಂಟ್ ಹ್ಯಾವ್ ಜಾಯಿನ್ ಅವರ್ ಲೈಫ್. ನಾನು ತಗೊಳ್ಳೋದಲ್ಲದೆ ನನಗೆ ನಿಜವಾಗ್ಲೂ ಎಫೆಕ್ಟ್ಸ್ ಇದೆ, ಸೈಡ್ ಎಫೆಕ್ಟ್ಸ್ ಇದೆ ನನಗೆ ಅನಿಸಿದ್ರೆ ನನ್ನ ಹೆಂಡತಿಗೆ ಹೇಳ್ತಿರಲಿಲ್ಲ, ನನ್ನ ಮಗಳಿಗೆ ಕೊಡ್ತಾ ಇರಲಿಲ್ಲ, ನಮ್ಮ ತಂದೆ ಕೊಡ್ತಾ ಇರಲಿಲ್ಲ, ನಮ್ಮ ಅಕ್ಕ ಕೊಡ್ತಾ ಇರಲಿಲ್ಲ. ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಸ್, ಹರ್ಬಲ್ ಲೈಫಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಎಫೆಕ್ಟ್ಸ್ ಆಗಲಿ ಇಲ್ಲ ಸೈಡ್ ಎಫೆಕ್ಟ್ಸ್ ಆಗಲಿ ಇಲ್ಲ. ಅದಿದ್ದಿದ್ರೆ ನಮ್ಮ ಫ್ಯಾಮಿಲಿ ಕಂಪ್ಲೀಟಾಗಿ ತಗೊಂಡು ನಾವು ಇಷ್ಟು ಹೆಲ್ದಿಯಾಗಿ ಇರ್ತಿರ್ಲಿಲ್ಲ. ರೈಟ್, ಆ್ಯಂಡ್ ನಾನು ನಮ್ಮ ಅಕ್ಕಾಗೆ ನಮ್ಮ ಫ್ಯಾಮಿಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟು. ಅರ್ಥ ಮಾಡ್ಕೊಳ್ಳಿ, ನಾವು ಯಾರು ಬೇರೆ ಸೈಡ್ ಎಫೆಕ್ಟ್ಸ್ ಇಲ್ಲ ಸರ್, ಸೈಜ್ ಎಫೆಕ್ಟ್ ಖಂಡಿತ ಇದೆ. ನೋಡಿ, ಸೈಡ್ ಎಫೆಕ್ಟ್ಸ್ ಇಲ್ಲ, ಸೈಜ್ ಎಫೆಕ್ಟ್ಸ್ ಖಂಡಿತ ಇದೆ ಅಂತಾರೆ. ಅಂದ್ರೆ ಅವ್ರು ಇದ್ದಿದ್ದು ಕುಳ್ಳಕ್ಕಿರೋದ್ರಿಂದ ಶಿ ವಾಸ್ ಲೈಕ್ ಹಿಂಗಿದ್ರು, ಇವಾಗ ಫ್ರೇಮ್ ಒಳಗಡೆ ಬಂದಿದ್ದಾರೆ. ನೋಡಿ, ಫ್ರೇಮ್ ಒಳಗಡೆ ಬಂದಿದ್ದಾರೆ. ಸೊ ಈ ತರ ಒಂದು ಬೆನಿಫಿಟ್ಸ್ ಇರೋ ಹರ್ಬಲ್ ಲೈಫ್ ಶೇಕ್ ಬಗ್ಗೆ ಜನ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಲಿ. ಇನ್ನೊಂದು, ನಿಮಗೆ ದೇವ್ರ ಸ್ವಂತ ಬುದ್ಧಿ ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ನಿಮಗೆ ನಿಜವಾಗ್ಲೂ ಹರ್ಬಲ್ ಲೈಫ್ ಜಾಯ್ನ್ ಆಗಬೇಕು, ಹರ್ಬಲ್ ಲೈಫ್ ತಗೊಂಡು ನೀವು ಚೆನ್ನಾಗಬೇಕು ಅಂತ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಈ ವಿಡಿಯೋ ಅಗೇನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲ, ಹರ್ಬಲ್ ಲೈಫ್ ನೀವೇನಾದರೂ ಜಾಯ್ನ್ ಆಗಿ ನೀವು ಅಷ್ಟೇ ವೆಯ್ಟ್ ಲಾಸ್ ಜರ್ನಿ ಇಲ್ಲ ವೆಯ್ಟ್ ಗೇನ್ ಜರ್ನಿ ಇಲ್ಲ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಸರಿ ಮಾಡಿಸ್ಕೋಬೇಕು ಅಂತ ನಿಮಗೆ ಇಷ್ಟ ಆಯಿತು ಅಂದರೆ ನಿಮಗೆ ಬೇಕಾಗಿರೋದು ಖಂಡಿತ ಒಂದು ಪ್ರಾಪರ್ ಕೋಚ್, ಅದನ್ನು ನಾವಾಗಿರ್ತೀವಿ. ಸೊ ಲೇಟ್ ಮಾಡೋಕ್ಕೆ ಹೋಗಬೇಡಿ, ಕನೆಕ್ಟ್ ಆಗಿ. ಸೊ ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದರೂ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ತಗೊಂಡು ನೀವೇನೋ ವೆಯ್ಟ್ ಲಾಸ್ ಇಲ್ಲ ವೆಯ್ಟ್ ಗೇನ್ ಇಲ್ಲ ನಿಮ್ಮ ಹೆಲ್ತ್ ಇಶ್ಯೂಸ್ ಏನಾದರೂ ಸರಿಪಡಿಸ್ಕೊಂಡು ಯು ವಾಂಟ್ ರಿಯಲಿ ಲೀಡ್ ಎ ಹೆಲ್ದಿಯರ್ ಹ್ಯಾಪಿಯರ್ ಲೈಫ್, ದೆನ್ ಕೆಳಗಡೆ ಬರ್ತಿರೋ ನನ್ನ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕನೆಕ್ಟ್ ಆಗಿ. ನಿಮ್ಮ ಜರ್ನಿಯಲ್ಲಿ ನಾನು ಒಬ್ಬನಾಗಿರ್ತೀನಿ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಎನ್ಶೋರ್ ದಟ್ ದ ರಿಸಲ್ಟ್ಸ್ ವಿಲ್ ಬಿ ಗಿವನ್ ಟು ಯು. ಥ್ಯಾಂಕ್ ಯು. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್.